ಕೊರೋನಾ ಟೈಮಲ್ಲಿ ಕಲ್ತ್ಕೊಂಡಿದ್ದು ಅಡುಗೆ ಎಲ್ಲ. ನಾನ್ ವೆಜ್ ಸ್ಪೆಷಲ್ ನಿನಗೋಸ್ಕರ. ಪೆಪ್ಪರ್ ಚಿಕನ್ ಯಾವಾಗ ಮಾಡ್ತೀರಾ? ಅದಕ್ಕೆ ಮಾಡ್ತೀನಿ. ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ನಮ್ಮ ಮನೇಲಿ ಇವತ್ತು ಫುಲ್ಲು ಘಮ ಘಮ ಅನ್ನಿಸ್ತಿದ್ದಾರೆ. ನಮ್ಮ ಅದಕ್ಕೆ ಏನು ಸ್ಪೆಷಲ್ ಮಾಡ್ತಿದ್ದಾರೆ ಗೊತ್ತಿಲ್ಲ, ನೋಡಬೇಕು. ಏನು ಮಾಡ್ತಾ ಇದ್ದೀರಾ ಅದಕ್ಕೆ? ಅಡುಗೆ ಮಾಡ್ತಾ ಇದ್ದೀನಿ ಅಶ್ವಿನಿ, ನಾನ್ ವೆಜ್ ಸ್ಪೆಷಲ್ ನಿನಗೋಸ್ಕರ. ನನಗೋಸ್ಕರ ಅಂದರೆ ಏನು ಮಾಡ್ತಾ ಇದ್ದೀರಾ ಅದಕ್ಕೆ? ನಿನಗೇನು ಇಷ್ಟ ಹೇಳು? ಏನು ಇಷ್ಟವಾಗಿದ್ದು ಮಾಡ್ಕೊಡ್ತೀರಾ? ನಿಜ ಹೇಳ್ತೀನಿ. ಹಾಂ ನಿಜ. ಪೆಪ್ಪರ್ ಚಿಕನ್ ಮಾಡ್ತೀರಲ್ಲ, ಮಾಡಿ. ಅದಕ್ಕೆ ರೆಡಿ ಮಾಡಿದ್ದೀರಾ? ಚಿಕನ್ ಪೆಪ್ಪರ್ ಡ್ರೈ ಅದಕ್ಕೆ ಮಾಡಿದ್ದೀರಾ? ಇದು ಚಿಕನ್ ಚಾಪ್ಸ್. ಇಲ್ಲಿ ಮಟನ್ ಸಾರು. ಅನ್ನ ಆಲ್ರೆಡಿ ರೆಡಿಯಾಗಿದೆ. ಆಲ್ರೆಡಿ ರೆಡಿ ಆಗಿದೆ. ಮುದ್ದೆ ರೆಡಿ ಆಗಬೇಕು. ಮುದ್ದೆ ಎಲ್ಲರೂ ಬಂದ್ಮೇಲೆ ಮುದ್ದೆ ಮಾಡೋಣ. ಇದೇನಕ್ಕೆ ಅದಕ್ಕೆ? ಚಿಕನ್ ಗೊಜ್ಜಿಗೆ ಒಗ್ಗರಣೆ ಹಾಕೋಣ, ಫ್ರೈಗೆ. ಪೆಪ್ಪರ್ ಚಿಕನ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಕಬಾಬ್ ಏನಾದರೂ ಮಾಡೋದಕ್ಕೆ ಸಪ್ರೇಟಾಗಿ ಇಟ್ಟಿದ್ದಾರೆ ಅಂದ್ಕೊಂಡೆ. ಪೆಪ್ಪರ್ ಚಿಕನ್ ಮಾಡ್ತಿದ್ದಾರೆ, ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ನನಗೆ ಗಾರ್ಲಿಕ್ಕು ಈ ಥರ ಹಾಕಿದ್ರೆ ಇಷ್ಟ ಆಗಲ್ಲ. ಪೆಪ್ಪರ್ ಚಿಕನ್ಗೆ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಇಷ್ಟ, ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದೀನಿ. ನೀನು ಇಲ್ಲಿ ಕುತ್ಕೋಬೇಕಾ ಹೇಳು? ಹಾಂ, ಕುತ್ಕೋಬೇಕಾ ನೀನು ಇಲ್ಲಿ? ಚಿಕನ್ ಗ್ರೀನ್ ಮಸಾಲೆ ಗೊಜ್ಜು ಚೆನ್ನಾಗಿ ಕಾಣಿಸ್ತೈತಲ್ಲ? ಚೆನ್ನಾಗಿ ಕಾಣಿಸ್ತೈತೆ. ಪೆಪ್ಪರ್ ಚಿಕನ್ ಯಾವಾಗ ಮಾಡ್ತೀರಾ? ಅದಕ್ಕೆ ಮಾಡ್ತೀನಿ ಅಶ್ವಿನಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಎಲ್ಲ ಅಡುಗೆ ಆದಮೇಲೆ ಪೆಪ್ಪರ್ ಚಿಕನ್ನು ಆಗೋಯ್ತು. ಈಸಿ ಅಲ್ವಾ? ಈಸಿ, ಬಟ್ ಆದರೆ ನಮ್ಮ ಅದಕ್ಕೆ ಪೆಪ್ಪರ್ ಚಿಕನ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಒಂದು ಸರಿ ಮಾಡಿದ್ದೀನಿ, ನಾಗೇಂದ್ರ ಅವ್ರ ಮನೇಲಿ ಮಾಡಿದ್ದೀನಿ. ಅದಕ್ಕೆ ನಾನ್ ವೆಜ್ ಎಲ್ಲ ಮಾಡೋದು ನಮ್ಮ ಅದಕ್ಕೆ ಹೇಳ್ಕೊಟ್ಟಿದ್ದು ನನಗೆ. ಕೊರೋನಾ ಟೈಮಲ್ಲಿ ಕಲ್ತ್ಕೊಂಡಿದ್ದು ಅಡುಗೆ ಎಲ್ಲ. ಈಗ ಯಾವ ಅಡುಗೆ ಕೇಳಿದ್ರು ಮಾಡ್ಕೊಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಯಾವ ಅಡುಗೆ ಬೇಕು ಹೇಳಿ, ಆ ಅಡುಗೆ ಮಾಡಿ ತೋರಿಸ್ತೀನಿ. ಗೀ ರೈಸ್ ಮಾಡ್ತೀರಾ? ಅದಕ್ಕೆ ಮಾಡಬೇಕಾ? ರೈಸ್ ಮಾಡಿಬಿಟ್ಟಿದ್ದೀರಲ್ಲ. ಮಾಡೋಣ ಅಂದ್ಕೊಂಡೆ, ತುಂಬ ಐಟಮ್ ಆಗೋಯ್ತು ಇವತ್ತು. ಮಟನ್ನು, ಚಿಕನ್ನು. ನೀವು ಪೆಪ್ಪರ್ ಮಾಡ್ತಿರೋದೇ ಹೆಚ್ಚು. ನನಗೆ ಗೊಜ್ಜು ಮಾಡಿಬಿಟ್ಟು ಬಿಟ್ಬಿಡ್ತೀರಾ ಅಂದ್ಕೊಂಡೆ ಮೇಲೆ. ನಾನು ಮಾಡೋ ಗೊಜ್ಜಿಗೂ ನಮ್ಮ ಅತ್ತೆ ಮಾಡೋ ಗೊಜ್ಜಿಗೂ ತುಂಬ ಡಿಫ್ರೆನ್ಸ್ ಇದೆ. ನಾನು ಮಾಡೋ ಗೊಜ್ಜಿಗೆ ಕಲರ್ ಬರಲ್ಲ, ಇನ್ನೂ ಕಲರ್ ಇರುತ್ತೆ, ಬೇರೆ ಕಲರ್ ಇರುತ್ತೆ. ನೀವು ಗೋಡಂಬಿ ಎಲ್ಲ ಹಾಕ್ತಿರಲ್ಲ, ನಾನು ಗೋಡಂಬಿ ಎಲ್ಲ ಹಾಕಿರಲ್ಲ. ಸಕ್ಕಲ ಕಾಣಿಸ್ದೆ. ಯಮ್ಮಿ. ವೆಯ್ಟ್ ಮಾಡ್ತಾ ಇದ್ದೀನಿ ತಿನ್ನೋದಕ್ಕೆ. ಆಯ್ತು. ಈಗ ನೆಕ್ಸ್ಟ್ ನನಗೋಸ್ಕರ ಮಾಡ್ತಿರೋ ರೆಸಿಪಿ. ಎಸ್. ಮಟನ್ ಬೇಯಕ್ಕೆ ಇಟ್ಬಿಟ್ಟು ಚಿಕನ್ನು ಮಸಾಲ ಫ್ರೈ ಮಾಡೋ, ಚಿಕನ್ ಬೇಯಕ್ಕೆ ಹಾಕ್ತೀನಿ. ಎಷ್ಟೆಷ್ಟು ಹಾಕ್ಬೇಕು ಹೇಳಿ? ಇನ್ನು 10 ನಿಮಿಷ ಚಿಕನ್ ರೆಡಿಯಾಗಿರುತ್ತೆ. ನೋಡಿ, ನನ್ನ ಮನೇಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿರೋದು ಹಾಕಿದ್ದೀನಿ. ಫ್ರೈ ಮಾಡ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಬೇಕು, ಕಿತ್ಕೊಬಾ ಅಶ್ವಿನಿ. ನಮ್ಮಪ್ಪ ತುಂಬ ಹೈಟ್ ಬಂದ್ಬಿಟ್ಟಿದೆ, ಕರ್ಬೇವಿನ ಸೊಪ್ಪು ಎಲ್ಲ ಇದಾಗಿದೆ ಅಂದ್ಬಿಟ್ಟು ಕಟ್ ಮಾಡಿದ್ರು. ಬಟ್ ಇವಾಗ ಚೆನ್ನಾಗಿ ಚಿಗುರಿದೆ. ಇಲ್ಲಿ ನೋಡಿ, ಕೆಳಗಡೆಯಿಂದನೇ ಚಿಗುರು ಬಿಟ್ಟಿದೆ. ತುಂಬ ಹೈಟ್ ಇತ್ತು, ಅಷ್ಟು ಹೈಟ್ ಇತ್ತು. ಆ ಲೈಟು ಕಾಣಿಸ್ತಿರಲಿಲ್ಲ, ಅಷ್ಟು ಹೈಟ್ ಇತ್ತು. ಇವಾಗ ಇಷ್ಟಿದೆ. ನಮ್ಮ ಮರದಲ್ಲಿ ಪಪ್ಪಾಯ ಹಣ್ಣಾಗ್ಬಿಟ್ಟಿದೆ ಫುಲ್ಲು. ನಾಳೆ ಲಂಚ್ ಬಾಕ್ಸ್ಗೆ ಇದೇ ಹಣ್ಣು ಮಕ್ಳಿಗೆಲ್ಲ ಕೊಟ್ಟು ಕಳಿಸೋದು. ನಿಂಗೆ ಮಗನೇ. ಹೂ ನೋಡಿ ನಮ್ಮ ಗಿಡದಲ್ಲಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ಆಮೇಲೆ ಪೂಜೆಗೆ ಇದೇ ಹೂ ಸಾಕು, ನಮ್ಮ ಗಿಡದಲ್ಲಿ ಬಿಡೋ ಹೂವೇ ಸಾಕು. ಒಂದು ದಿನ ಒಂದು 15-20 ಹೂ ಬಿಡುತ್ತೆ. ನೋಡಿ, ಇಲ್ಲಿ ರೋಸು ಸೂಪರಾಗಿ ಬಿಟ್ಟಿದೆ. ಇದು ಒಂದು ಹಳ್ಳಿ ತಕ್ಷಣ ಇನ್ನೊಂದು ಹಳ್ಳುತ್ತೆ. ಡೈಲಿ ಒಂದು ರೋಸು ಬಿಡುತ್ತೆ, ಒಂದು 15-20 ದಾಸವಾಳ ಹೂ ಬಿಡುತ್ತೆ. ಓಕೆ, ಫ್ರೆಶ್ ಕರ್ಬೇವಿನ ಸೊಪ್ಪು. 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮಸಾಲೆ ರೆಡಿ ಇದೆ. ಎಷ್ಟೆಷ್ಟು ಹಾಕ್ಬೇಕು ಹೇಳಿ ಅದಕ್ಕೆ? 1-2 ಸ್ಪೂನ್ ಹಾಕು ಅಶ್ವಿನಿ. 1-2 ಸ್ಪೂನು ಧನಿಯಾ, 3 ಚಿಕ್ಕ ಸ್ಪೂನ್ ಅಲ್ವಾ? ಅದಕ್ಕೆ ಧನಿಯಾ ಹಾಕಾಯ್ತು. ಇದು 1 ಸ್ಪೂನಾ? ಹಾಂ. ಜೀರಿಗೆ 1 ಸ್ಪೂನು. ಮೆಣಸು ಹೆಚ್ಚಾಗಿ ಹಾಕು, ಏಕೆಂದರೆ ಪೆಪ್ಪರ್ ಅಲ್ವಾ, ಚಿಕನ್ ಪೆಪ್ಪರ್ ಹಾಕು. ಇನ್ನೂ 1 ಸ್ಪೂನ್ ಹಾಕು. ಹಸಿಮೆಣ್ಸಿನ್ಕಾಯಿ ಹಾಕಲ್ಲ? ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೋಣ. 4 ಲವಂಗ. ನಾನು ನಿಮ್ಮನ್ನ ಕೇಳಿ ಹಾಕ್ತಿದ್ದೀನಿ. ಯಾಕೆ ಹೇಳಿ ಅದಕ್ಕೆ? ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ನೀನೇ ಅಲ್ವಾ ಮಸಾಲೆ ಹೊಡೆದಿದ್ದು? ಅದಕ್ಕೆ ಮಾಡಿದ್ದು ಅಂತ ಹೇಳಕ್ಕೆ. ಚೆನ್ನಾಗಿದ್ಯಾ ರಂಜಿತಾ? ಹೆಂಗೈತೆ ಸಾಂಬಾರು ಹೇಳ್ರಿ. ಅಲ್ಲಿ ಹೌದಾ?
ಸಾಕಲ್ಲ? ಪೌಡರ್ ರೆಡಿ. ನನ್ನ ಪೆಪ್ಪರ್ ಚಿಕನ್ ರೆಡಿ ಆಗ್ತಿದೆ. ಫುಲ್ ಆಗಿದೆ. ಎಲ್ಲ ಗಮ್ಮಂತಿದೆ. ನಾನು ಆಲ್ರೆಡಿ ಊಟ ಮಾಡೋಣ ಅಂತ ಅನ್ನೋಷ್ಟು ಗಮ್ಮಂತಿದ್ದೆ. ನಮ್ಮ ಅಣ್ಣ ಬೇರೆ ತುಂಬ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತಿದ್ದಾನೆ. ನೋಡಿ ಚಿಕನ್ ಫ್ರೈಗೆ ರೆಡಿ. ಇನ್ನೊಂದು ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಪೀಸ್ ನನಗೆ. ಕಲರ್ಫುಲ್ ಆಗಿದೆ. ಅಲ್ಲೊಂಥರ ಇನ್ನೊಂಥರ ಇಲ್ಲಿ ಮಟನ್ ಸಾಂಬಾರ್ ಇನ್ನೊಂಥರ ಸೂಪರ್ ಆಗಿದೆ. ಮಟನ್ ಸಾರು ಹಂಗಿದೆ ಮಗನೆ. ಊಟ ಹಂಗಿದ್ಯಾ? ಥ್ಯಾಂಕ್ ಯು ಸೋ ಮಚ್ ಮಗನೆ. ಅತ್ತೆ ಮಾಡಿದ್ದು ನಾನಲ್ಲ. ಈಗ ಪೆಪ್ಪರ್ ಪೌಡ್ರು ಹಾಕಿ ಪೆಪ್ಪರ್ ಚಿಕನ್ ರೆಡಿ ಮಾಡ್ತಾ ಇದ್ದಾರೆ. ಒನ್ ಟೈಮ್ಗೆನಾ ಅದಕ್ಕೆ ಅದು ಅಶ್ವಿನಿ ಮಸಾಲೆನಾ? ಒಂದೇ ಟೈಮ್ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಹಾಗಾಗಿ ಫುಲ್ಲು ನೀರೆಲ್ಲ ಡ್ರೈ ಆಗಲಿ. ಆಮೇಲೆ ಇನ್ನೊಂದು ಸರಿ ಹಾಕ್ತೀರಾ? ಸ್ವಲ್ಪ ಐತೆ, ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಮುಚ್ಚಿದ್ರೆ ಮುಗಿ. ಇವ್ರದ್ದೆಲ್ಲ ಊಟ ಆಯಿತು. ನನ್ನ ಬಿಟ್ಟು ತಿಂದ್ಬಿಟ್ರು. ನಾನು ತಿನ್ನಬೇಕು. ಇವಾಗ ಇದು ಡ್ರೈ ಆಗಿದೆ. ಇವಾಗ ಮತ್ತೆ ಹಾಕ್ತೀರಾ ಅದಕ್ಕೆ ಅದನ್ನ? ಮತ್ತೆ ಮಿಕ್ಕಿರೋ ಮಸಾಲೆ ಪೌಡ್ರ್ ಹಾಕ್ಬಿಟ್ಟು ಮುಚ್ಚಿದ್ರೆ ಮುಗೀತು. ನೋಡಿ ಹೋಟೆಲಲ್ಲಿ ಮಾಡೋ ಪೆಪ್ಪರ್ ಎಷ್ಟು ಬ್ಲ್ಯಾಕ್ ಇರುತ್ತೆ ಅದಕ್ಕೆ. ಇಲ್ಲಿ ನೋಡಿ ಹೆಂಗಿದೆ ಕಲರ್. ಒಂದೇ ಸಲ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲೆಮನ್, ಹೆಂಗೈತೆ ಅಶ್ವಿನಿ? ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಪೆಪ್ಪರ್ ಚಿಕನ್ ನೋಡಿ ನೋಡಿ. ನನ್ನ ಮೂರಲ್ಲಿ ಪೂಜೆ ಇದೆ ಅಂತ ತಿಂದಿರಲಿಲ್ಲ. ಒಂದು 15 days ಆಯ್ತು. ಅದು 10 ಲಾಸ್ಟ್ ವಿಡಿಯೋದಲ್ಲಿ ತಿಂದಿದ್ದು. ಅದಾದ್ಮೇಲೆ ನಾನು ತಿಂದೇ ಇಲ್ಲ. ಏನೋ ಪೂಜೆ ಇತ್ತು ತಿನ್ನಬಾರ್ದು ಅಂತ ಅಂದ್ಬಿಟ್ಟು. ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ತಿನ್ನೋದಕ್ಕೆ. ಮಿಕ್ಸ್ ಮಾಡೋಣ. ಅದೆಲ್ಲ ಫುಲ್ಲು ಡ್ರೈ ಆದಮೇಲೆ ನಾವು ಜಾತ್ರೆಯಿಂದ ತಂದಂಥ ರೋಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಜಾತ್ರೆಯಿಂದ ನಮ್ಮ ಗಿಡದಲ್ಲಿ ತಂದಂತ ನೋಡಿ. ಗಿಡದಲ್ಲಿ ತಂದಂಥ ಕರ್ಬೇವಿನ ಸೊಪ್ಪು ಸಖತ್ತಾಗಿ ಕಾಣಿಸ್ತಾ ಐತೆ. ಅದಕ್ಕೆ ಘಮ್ ಅಂತ ಬರ್ತಿದೆ. ಅದು ಏಲಕ್ಕಿ ಚಕ್ಕೆ ಲವಂಗ ಸ್ಮೆಲ್ಲೆಲ್ಲ ಹಂಗೆ ಘಮ್ ಅಂತ ಇದೆ ಫುಲ್ಲು. ಮತ್ತೆ ನನಗೆ ಅಂತ ಲೆಗ್ ಪೀಸ್ ಬೇಕು ಅಂದಿದ್ದಕ್ಕೆ ಲೆಗ್ ಪೀಸ್ ಹಾಕ್ತಾ ಇದ್ದಾರೆ. ಅದಕ್ಕೆ 1-2 ಪೀಸ್ ಹಾಕಿ ಸಾಕು. ಥ್ಯಾಂಕ್ ಯು. ತಿನ್ಬಿಟ್ಟು ಹೇಳ್ತೀನಿ. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ. ಒಬ್ಬ ಚೆನ್ನಾಗಿದಾ? ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಏನು ಬೇಕು ಹೇಳಿ ಮಾಡೋಣ. ಇದೆ ಅಂತಿದ್ದಕ್ಕೆ. ಹೆಂಗಿದೆ ಮಗನೆ? ಬಾ ಸಖತ್ತಾಗಿದ್ಯಾ? ನಾನು ಮಾಡಿದ್ದಲ್ಲ, ಅತ್ತೆ ಮಾಡಿದ್ದು. ಸಾರು ಚೆನ್ನಾಗಿಲ್ಲ, ಈಗ ಪೆಪ್ಪರ್ ಚೆನ್ನಾಗೈತೆ. ನಾನು ಈ ಥರ ಪೆಪ್ಪರ್ ಚಿಕನ್ ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್.